ಶ್ರೀಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 8ನೇ ಅಧ್ಯಾಯದಲ್ಲಿ 51ನೇ ಶ್ಲೋಕ. ಅಥ ಖಡ್ಗಂ ಸಮಾದಾಯ ಪುರ ಆಪತತೋ ರಿಪೋಃ ಹರಿಃ ಪ್ರಗೃಹ್ಯ ಕೇಶೇಷು ಪಾತಯಿತ್ವೈನಮಾಹವೇ ಶಿರೋ ಮಮರ್ದ ತರಸಾ ಪವಮಾನಾತ್ಮಜಃ ಪದಾ. ಹಿಂದೆ ನೋಡಿದಂತೆ ಖಡ್ಗವನ್ನು ನಾಶ ಮಾಡಿದರು ಹನುಮಂತ ದೇವರು ಹಾಗೆ ಅಂತ. ದೇವಾಂತಕನ ಸಂಹಾರವನ್ನು ಹೇಳ್ತಾ ಇದ್ದಾರೆ. ಅಥ ಖಡ್ಗಂ ಸಮಾದಾಯ, ಧನುಸ್ಸು ಮುರಿದೋದಾಗ ಖಡ್ಗವನ್ನು ಹಿಡ್ಕೊಂಡು ಬರ್ತಾನೆ ದೇವಾಂತಕ. ಆಗಚ್ಚಂತಹ ರಿಪೋಃ ಶತ್ರೋಃ ದೇವಾಂತಕಸ್ಯ ಕೇಶೇಷು ಗೃಹೀತ್ವ, ಆ ದೇವಾಂತಕನ ಕೂದಲನ್ನು ಹಿಡಿದು ಪವನಾತ್ಮಜಃ ಅಂದರೆ ಹನುಮಂತ ದೇವರು ಆಹವೇ ಯುದ್ಧಾಯ ಏನಂ ಯುದ್ಧಕ್ಕಾಗಿ ಬಂದ ಆ ದೇವಾಂತಕನನ್ನು ಪಾತಯಿತ್ವ ಅವನನ್ನು ಭೂಮಿಯಲ್ಲಿ ಬೀಳಿಸಿ ತರಸ ಅಂದರೆ ತುಂಬ ವೇಗದಿಂದ ಪಾದದಿಂದ ಶಿರೋ ಮಮರ್ದ ತಲೆಯನ್ನು ಚೆನ್ನಾಗಿ ತುಳಿದ್ರಂತೆ. ದೇವಾಂತಕನನ್ನು ಪಾದದಿಂದ ಚೆನ್ನಾಗಿ ತುಳಿದರು ಹನುಮಂತ ದೇವರು. ವರದಾನಾತ್ ಅವಧ್ಯಂ ತಂ ನಿಹತ್ಯ ಪವನಾತ್ಮಜಃ ಸಮೀಡಿತ ಸುರವರೈಃ ಪ್ಲವಗೈಃ ವೀಕ್ಷಿತೋ ಮುದಾ. ಆ ಹನುಮಂತ ದೇವರು ವರದಿಂದ ಅವನು ಅವಧ್ಯನಾಗಿದ್ದ. ಆ ದೇವಾಂತಕ ವರದಿಂದ ಏನಾಗಿದ್ದ, ಅಂಥವನನ್ನು ಸಂಹಾರ ಮಾಡಿ ದೇವತೆಗಳೆಲ್ಲ ಸ್ತೋತ್ರ ಮಾಡಿದರಂತೆ. ಆ ಸಂದರ್ಭದಲ್ಲಿ ಸುರವರೈಹಿ ಸಮೀಡಿತ ಸ್ತುತಃ, ದೇವತೆಗಳು ಸ್ತೋತ್ರ ಮಾಡಿದರು. ವಾನರು ಎಲ್ಲ ಕಪಿಗಳು ಕೂಡ ಸಂತೋಷದಿಂದ ಆ ಸಂಹಾರ ಮಾಡಿದ ಒಂದು ಕಾರ್ಯವನ್ನು ನೋಡ್ತಾ ಇದ್ದರು ಹಾಗೆ. ವಿದ್ರಾವಿತಾ ಕಿಲ ಕಪಿಂ ವರಾತ್ ತ್ರಿಶಿರಸಂ ವಿಭೋಃ ಭಂಕ್ತ್ವಾ ರಥಂ ಧನು ಖಡ್ಗಂ ಆಚ್ಛಿದ್ಯ ಶಿರಸಂ ವ್ಯದಾತ್. ಅದಾದ ಮೇಲೆ ಪವನಾತ್ಮಜಃ ಅಂದರೆ ಹನುಮಂತ ದೇವರು ವಿಭೋಃ ವರಾತ್ ಬ್ರಹ್ಮದೇವರ ವರದಿಂದ ಎಲ್ಲರೂ ಓಡಿ ಹೋದರು. ಬ್ರಹ್ಮದೇವರ ವರ ಯಾರಿಗಿತ್ತು? ತ್ರಿಶಿರಸ್ ಅಂತ ಒಂದು ರಾಕ್ಷಸ. ಅವನಿಗೆ ಎಷ್ಟು ತಲೆ ಇತ್ತು? 3 ತಲೆ. 3 ತಲೆ ಇರತಕ್ಕ ತ್ರಿಶಿರ ಅಂತ ಅವನು ಬರ್ತಾನೆ. ಶಿರಸ್ತ್ರಯವಂತಂ ತನ್ನಾಮಕಂ ರಾಕ್ಷಸಂ ವಿದ್ರಾವಿತ ಅಖಿಲ ಕಪಯಃ ಏನ, ಎಲ್ಲ ಕಪಿಗಳನ್ನು ಅವನೇನು ಮಾಡಿದ? ಓಡಿಸಿದ. ಅಂಥವನನ್ನು ಅಶಿರಸಂ ಚಕಾರ, ಹನುಮಂತ ದೇವರು ಅವನೇನು ಮಾಡಿದರು? ಎಲ್ಲ ಕಪಿಗಳನ್ನು ಓಡಿಸಿದ ಆ ತ್ರಿಶಿರನ ತಲೆ ಇಲ್ಲದಂತೆ ಮಾಡಿದರು. 3 ತಲೆಯನ್ನು ಕಡ್ದಾಕಿದರು. ತಲೆ ಇದ್ರದ ನಿನಗೆ ಮೊದಲೇ ತಲೆ ಇದ್ರೆ ತಾನೆ. ದೇವರ ವಿರೋಧ ಮಾಡುವವರಿಗೆ ತಲೆ ಇರ್ತದ? ಹರಿವಾಯು ಗುರುಗಳ ವಿರೋಧ ಮಾಡುವವರಿಗೆ ತಲೆ ಇದೆಯಾ? ಮತ್ತು ಈ ತಲೆ ಯಾತಕ್ಕೆ ಅಂತ ಹನುಮಂತ ದೇವರು ಏನು ಮಾಡಿದರು? ತಲೆಯನ್ನೇ ತೆಗೆದುಬಿಟ್ಟು. ಅದರಿಂದ ಎಂದಿಗೂ ಏನು ಮಾಡಬಾರ್ದು? ಯಾರಿಗೆ? ಹರಿವಾಯು ಗುರುಗಳ ವಿರೋಧ ಮಾಡಬೇಡಿ, ಒಳ್ಳೆಯದಾಗೋದಿಲ್ಲ. 3 ತಲೆನೂ ಹೋಯ್ತವನಿಗೆ. ಅಶಿರಸಂ ಶಿರೋಹೀನಂ ವ್ಯದಾತ್ ಕಿಂ ಕೃತ್ವ, ಏನು ಮಾಡಿದರು? ಆ
ತ್ರಿಶಿರಸ್ಸನ ರಥ ಮತ್ತು ಧನುಸ್ಸು ಅದನ್ನೆಲ್ಲ ನಾಶ ಮಾಡಿ ಖಡ್ಗಮಾಚ್ಛಿದ್ಯ ಆ ಖಡ್ಗವನ್ನು ಕೂಡ ತುಂಡು ಮಾಡಿದರು ಅಂತ. ಸೊ ಧನುಸ್ಸು, ರಥ, ಖಡ್ಗ ಎಲ್ಲವನ್ನು ಧ್ವಂಸ ಮಾಡಿದರು ಹನುಮಂತ ದೇವರು. ಮಾಡಿ ಅವನ ತಲೆಯನ್ನು ಕಡ್ದಾಕಿದರು. ಅದಾದ ಮೇಲೆ ಯುದ್ಧೋನ್ಮತ್ತ ಮತ್ತ ಅಂತ ಇಬ್ಬರು ಬಂದರು. ಯುದ್ಧೋನ್ಮತ್ತಶ್ಚ ಮತ್ತಶ್ಚ ಪಾರ್ವತಿ ವರದರ್ಪಿತೌ ಪ್ರಮತ್ನಂತೌ ಕಪೀನ್ ಸರ್ವಾನ್ ಹತೌ ಮಾರುತಿ ಮುಷ್ಟಿನ. ಯುದ್ಧೋನ್ಮತ್ತ ಮತ್ತು ಮತ್ತ ಅವರಿಗೆ ಮತ್ತು ಪಾರ್ವತಿ ವರ ಇತ್ತು. ಕೆಲವರಿಗೆ ಬ್ರಹ್ಮದೇವರ ವರ, ಕೆಲವರಿಗೆ ರುದ್ರದೇವರ ವರ, ಕೆಲವರಿಗೆ ಪಾರ್ವತಿಯ ವರ. ಎಲ್ಲರನ್ನು ಕೂಡ ಹನುಮಂತ ದೇವರು ಧ್ವಂಸ ಮಾಡಿದರು ಅಂದರೆ ಏನು ಅರ್ಥ ಇದು? ರಾಮಾಯಣ ನಮಗೇನು ಸಂದೇಶ ಕೊಡ್ತಾ ಇದೆ? ಹನುಮಂತ ದೇವರು ಜೀವೋತ್ತಮರು. ಈ ವರ ಕೊಟ್ಟದ್ದು ಅವರ ವರ ಇತ್ತು ಅಂದರೆ ಏನರ್ಥ? ಅವರ ಒಂದು ಸಾಮರ್ಥ್ಯವು ಅವನಲ್ಲಿ ಸೇರಿದೆ ಅಂತ ಅರ್ಥ. ರುದ್ರದೇವರ ವರ, ರುದ್ರದೇವರು ಯಾರಿಗೆ ವರ ಕೊಟ್ಟಿರ್ತಾರೋ ಅದು ಯಾರ ಬಲ ಆಯಿತು? ನಿಜವಾಗಲೂ ರುದ್ರದೇವರ ಬಲ ಆಯಿತು. ಅಂಥ ವರವನ್ನು ಪಡೆದವರನ್ನು ಹನುಮಂತ ದೇವರು ಸಂಹಾರ ಮಾಡಿದರು ಅಂದರೆ ಏನು ನಮಗೆ ಸ್ಪಷ್ಟ ಆಗ್ತದೆ? ರುದ್ರದೇವರಿಗಿಂತಲೂ ಹನುಮಂತ ದೇವರು ಉತ್ತಮರು ಎನ್ನುವ ವಿಚಾರ. ಅದೇ ರೀತಿಯಾಗಿ ಇಲ್ಲಿ ಈ ಯುದ್ಧೋನ್ಮತ್ತ ಮತ್ತ ಯಾರ ವರ ಇತ್ತು? ಪಾರ್ವತಿಯ ವರ. ಅವರನ್ನು ಕೂಡ ಹನುಮಂತ ದೇವರು ಸಂಹಾರ ಮಾಡಿದರು. ಅಂದರೆ ಏನರ್ಥ? ರುದ್ರದೇವರು ಪಾರ್ವತಿಗಿಂತಲೂ ಉತ್ತಮರಾದ ರುದ್ರದೇವರಿಗಿಂತಲೂ ಉತ್ತಮರಾದವರು ಹನುಮಂತ ದೇವರು ಎಂಬುದನ್ನು ಯಾವುದು ತಿಳಿಸಿಕೊಡ್ತಾ ಇದೆ? ರಾಮಾಯಣ. ಇದೇನೋ ಹೊಸದಾಗಿ ಶ್ರೀಮನ್ ಮಧ್ವಾಚಾರ್ಯರು ಹೇಳಿದರು ಅಂತ ತಿಳಿಯಬೇಡಿ. ಈ ಹರಿಸರ್ವೋತ್ತಮ ವಾಯುಜೀವೋತ್ತಮ ಅನಾದಿ ಕಾಲದ ವಿಚಾರ ಅದು. ಅಂಥ ಯೋಗ್ಯರಾದವನ್ನೇ ಆ ಪದವಿಗೆ ತಂದು ಕೂಡಿಸ್ತಾನೆ ಪರಮಾತ್ಮ. ಅವರನ್ನು ಮುಂದೆ ಬ್ರಹ್ಮ ಪದವಿಗೂ ಕೂಡಿಸ್ತಾನೆ. ಅದೆಲ್ಲ ನೋಡಿ ನಮಗೆ ಅರ್ಥ ಆಗೋದಿಲ್ಲ ಇದು. ನಾವು ಹೆಂಗೆ ನಂಬೋದು, ಹೇಗೆ ತಿಳಿಯೋದು ಅಂದರೆ ನೋಡಿ, ವರ ಪಡೆದವ್ರ ಗತಿ ಏನಾಯಿತು? ದರ್ಪಂ ಪ್ರಾಪ್ತವು ಸರ್ವಾನ್ ಕಪೀನ್ ಪ್ರಮತ್ನಂತವು. ಆದರೆ ಅವರಿಗೆ ಎಷ್ಟು ಬಲ ಇತ್ತು ಅಂದರೆ ಉಳಿದ ಕಪಿಗಳನ್ನೆಲ್ಲ ಅವರು ಓಡಿಸ್ತಾ ಇದ್ದರು. ಆ ಯುದ್ಧೋನ್ಮತ್ತ ಮತ್ತ ಪಾರ್ವತಿ ದೇವಿಯ ವರದಿಂದ ಏನಾಯಿತು? ಅವ್ರಿಗಿಂತ ತಾರತಮ್ಯದಲ್ಲಿ ಕೆಳಗೆ ಇದ್ದಾರಲ್ಲ ಅವರನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಆ ಕಪಿಗಳೆಲ್ಲ ಏನಾದರೂ ಓಡಿಯೋದು. ನೋಡು, ಅದೇನೋ ಅವರು ವರ ಸುಮ್ಮನೆ ವ್ಯರ್ಥ ಆಯಿತು ಅಂತ ತಿಳಿಬೇಡಿ. ಆ ಒಂದು ವರಕ್ಕೂ ಒಂದು ಸಾಮರ್ಥ್ಯ ಇದೆ. ಅವ್ರಿಗಿಂತ ಕೆಳಗೆ ಯಾರಿದ್ದಾರಲ್ಲ ಆ ಕಪಿಗಳನ್ನೆಲ್ಲ ಸೋಲಿಸ್ತಾರೆ ಅವರು, ಯುದ್ಧೋನ್ಮತ್ತ ಮತ್ತ ಹಾಗೆ. ಆದರೆ ಹನುಮಂತ ದೇವರ ವಿಚಾರ ಬಂದಾಗ ಹಾಗೆ ಮಾಡಲಿಕ್ಕೆ ಆಗಲಿಲ್ಲ. ಹನುಮಂತ ದೇವರು ಅವರನ್ನು ಸಂಹಾರ ಮಾಡಿದರು. ಮಾರುತಿ ಮುಷ್ಟಿ ಪ್ರಹಾರದಿಂದ ಅವರನ್ನು ಸಂಹಾರ ಮಾಡ್ತಾರೆ ಹಾಗೆ ಅಂತ. ಈ ರೀತಿಯಾಗಿ ದೇವಾಂತಕ, ನರಾಂತಕ, ಯುದ್ಧೋನ್ಮತ್ತ ಮತ್ತ ತ್ರಿಶಿರ ಇವರೆಲ್ಲರೂ ಸತ್ತರು ಅಂತ. ಇದಾದ ಮೇಲೆ ಅತಿಕಾಯ ಅಂತ ಒಂದು ಬರ್ತಾನೆ. ಯಾರು? ಅತಿಕಾಯ. ತಥೋ ಅತಿಕಾಯೋ ಅತಿರಥೋ ರಥೇನ ಸ್ವಯಂಭು ದತ್ತೇನ ಹರೀನ್ ಪ್ರಮೃತ್ನನ್ ಚಚಾರ ಕಾಲಾನಲ ಸನ್ನಿಕಾಶೋ ಗಂಧರ್ವಿಕಾಯಾಂ ಜನಿತೋ ದಶಾ ಸ್ಯಾತ್. ಈ ಅತಿಕಾಯ ಯಾರು ಹಾಗೆ ಅಂದರೆ, ಈ ಅತಿಕಾಯ ರಾವಣನ ಮಗ. ಯಾರಲ್ಲಿ ಹುಟ್ಟಿದವ? ಗಂಧರ್ವ ಸ್ತ್ರೀಯಲ್ಲಿ ಹುಟ್ಟಿದ. ಹಿಂದೆ ನೋಡಿದ್ದೀವಿ. ಸುರಾಂತಕ, ನರಾಂತಕ ಅವರೆಲ್ಲ ಹಾಗೆ ಗಂಧರ್ವ ಸ್ತ್ರೀಯಲ್ಲಿ ಹುಟ್ಟಿದವರು. ಅದೇ ರೀತಿಯಾಗಿ ಇವನು ಕೂಡ ಗಂಧರ್ವ ಕನ್ಯಾಯಾಂ ದಶಾ ಸ್ಯಾತ್ ಉತ್ಪನ್ನ. ಅವನೇನು ಮಾಡಿದ? ಅನಂತರಂ ಅತಿರಥಃ. ಅವನು ಅತಿರಥ. ಅವನು ಅನೇಕ ಜನರನ್ನು ಏಕಾಕಿಯಾಗಿ ಎದುರಿಸಬಲ್ಲ ಅಂಥವರನ್ನು ಏನು ಕರೀತಾರೆ? ಅತಿರಥ. ಅವ್ರಿಗಿಂತಲೂ ದೊಡ್ಡವರು ಮಹಾರಥಿಕರು. ಆ ಥರ ಅದೊಂದು ಟೈಟಲ್ ಅದು ಇದ್ದಾಗೆ. ಇಷ್ಟು ಜನರ ಜೊತೆಗೆ ಯುದ್ಧ ಮಾಡಿದರೆ ಅವರಿಗೆ ಆ ಒಂದು ಬಿರುದು ಬರುತ್ತದೆ. ಇವನು ಅಧಿರಥನಾಗಿ ಅನೇಕ ಜನರನ್ನು, ಸಾವಿರಾರು ಜನರನ್ನು ಒಟ್ಟಿಗೆ ಯುದ್ಧದಲ್ಲಿ ಸೋಲಿಸುವ ಸಾಮರ್ಥ್ಯ ಇತ್ತು ಇವನಿಗೆ. ಅಂಥ ಅತಿಕಾಯ. ಅವನಿಗೆ ಸ್ವಯಂಭುವ ಬ್ರಹ್ಮದೇವರು ಕೊಟ್ಟ ಒಂದು ರಥ, ಅದರಿಂದ ಕೂತು ಬ್ರಹ್ಮದೇವರ ವರದಿಂದ ಒಂದು ರಥವನ್ನು ಪಡೆದಿದ್ದ. ಅದರಲ್ಲಿ ಕೂತು ಎಲ್ಲ ಕಪಿಗಳನ್ನು ಓಡಿಸ್ತಾನೆ ಅವನು. ಹೇಗಿದ್ದ ಅಂದರೆ ಕಾಲಾನಲ, ಪ್ರಳಯ ಕಾಲದ ಅಗ್ನಿಯಂತೆ ಇದ್ದಂತೆ. ಎಲ್ಲರನ್ನೂ ಧ್ವಂಸ ಮಾಡ್ತಾ ಇದ್ದ ಅವನು.
ತದ್ವತ್ ಪ್ರಕಾಶಮಾನ, ಕಾಲಾನಲದಂತೆ ಪ್ರಕಾಶಮಾನನಾಗಿ ಅವನು ಯುದ್ಧಕ್ಕೆ ಬಂದ. ಯುದ್ಧ ಮಂಡಲೆ ಚಚಾರ. ಬೃಹತ್ತನು ಕುಂಭವದೇವ ಕರ್ಣಾವಸ್ಯೇತ್ಯತೋ ನಾಮ ಚ ಕುಂಭಕರ್ಣಃ ಇತ್ಯಸ್ಯ ಸೋರ್ಕಾತ್ಮಜ ಪೂರ್ವಕಾನ್ ಕಪೀನ್ ಜಿಗಾಯ ರಾಮಂ ಸಹಸಾಭ್ಯಧಾವತ್. ಯಹ ಬೃಹತ್ತನುಃ ಅಸ್ಯ ಅತಿಕಾಯಸ್ಯ ಕರ್ಣಾವೇವ ಕುಂಭವತ್ ಅತಃ ಇತ್ಯತ ಏತೋಃ ಅಸ್ಯ ಕುಂಭಕರ್ಣಃ ಇತಿ ನಾಮ ಚ ಅಸ್ತಿ. ಅವನಿಗೆ ಅತಿಕಾಯ ಅಂತ ಹೆಸರು. ಯಾಕೆ? ಅತೀ ದೊಡ್ಡದಾದ ಶರೀರ. ಕಾಯ ಅಂದರೆ ಶರೀರ ಅಂತ ಅರ್ಥ. ಅವನ ಶರೀರ ಹೇಗಿತ್ತು? ಭಾರಿ ದೊಡ್ಡದು. ಅದರಿಂದ ಅವನಿಗೆ ಅತಿಕಾಯ ಅಂತ ಹೆಸರು. ಅವನ ಕಿವಿ ಹೇಗಿತ್ತು? ಕುಂಭದಂತೆ ಇತ್ತಂತೆ, ಕಲಶದಂತೆ ಇತ್ತು. ಅದರಿಂದ ಅವನಿಗೇನು ಹೆಸರು? ಕುಂಭಕರ್ಣ ಅಂತಲೂ ಒಂದು ಹೆಸರು. ಇದು ರಾವಣನ ತಮ್ಮ ಕುಂಭಕರ್ಣ, ಅವನು ಬೇರೆ. ರಾವಣನ ತಮ್ಮ ಕುಂಭಕರ್ಣ ಬೇರೆ, ಇವನು ರಾವಣನ ಮಗ. ಕನ್ಯೆಯಲ್ಲಿ, ಗಂಧರ್ವ ಸ್ತ್ರೀಯಲ್ಲಿ ಹುಟ್ಟಿದವ ಅತಿಕಾಯ. ಅವನ ಕಿವಿಯು ಕೂಡ ಕುಂಭದಂತೆ ಇತ್ತು. ಅದರಿಂದ ಅವನಿಗೆ ಕುಂಭಕರ್ಣ ಅಂತೆ. ಕರ್ಣ ಅಂದರೆ ಕಿವಿ, ಕುಂಭದಂತೆ ಕರ್ಣ, ಅದರಿಂದ ಕುಂಭಕರ್ಣ. ಅವನು ಬೃಹತ್ತನು ಆದವ. ಮೂಲ ರಾಮಾಯಣದಲ್ಲಿ ಅತಿಕಾಯನನ್ನು ಕುಂಭಕರ್ಣ ಅಂತಲೇ ಕರೆದು ಬಿಟ್ಟಿದ್ದಾರೆ. ಇಲ್ಲಿ ಸತ್ತೋದ ಅಂದ ಕೂಡಲೇ ಕುಂಭಕರ್ಣ ಸತ್ತ ಅಂತ ತಿಳಿಬಾರದು. ಈ ಕುಂಭಕರ್ಣ ಯಾರು? ಅತಿಕಾಯ ಇವನು. ಸಹ ಅತಿಕಾಯ ಅರ್ಕಾತ್ಮಜ ಪೂರ್ವಕಾನ್. ಅರ್ಕಾತ್ಮಜ ಅಂದರೆ ಯಾರು? ಅರ್ಕ ಅಂದರೆ ಸೂರ್ಯ. ಅರ್ಕಾತ್ಮಜ ಸೂರ್ಯನಲ್ಲಿ ಹುಟ್ಟಿದವ ಸುಗ್ರೀವ. ಸುಗ್ರೀವನೇ ಮೊದಲಾದ ಎಲ್ಲ ಕಪಿಗಳನ್ನು ಕೂಡ ಗೆದ್ದವ. ಯಾರು? ಅತಿಕಾಯ. ಗೆದ್ದು ಸಹಸಾ ಬಲೇನ ರಾಮಂ ಚ ಅಭ್ಯದಾವ. ರಾಮನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಬಂದೇ ಬಿಟ್ಟ ಶ್ರೀರಾಮನ ಜೊತೆಗೆ. ಹಾಗೇನಾಯಿತು? ತಮಾಪತಂತಂ ಶರವರ್ಷಧಾರಂ ಮಹಾಘನಾಭಂ ಸ್ತನಯಿತ್ನುಘೋಷಂ ನಿವಾರಯಾಮಾಸ ಯಥಾ ಸಮೀರಃ ಸೌಮಿತ್ರಿರಾತ್ತೇ ಶ್ವಸನಃ ಶರೌಘೈಃ. ತಂ ಅತಿಕಾಯಂ ಆಪತಂತಂ ಅಭಿದ್ರವಂತಂ. ಅವನು ಬಂದ ರಾಮನ ಹತ್ರ. ಹೇಗೆ ಬಂದ? ಬಾಣಗಳನ್ನೆಲ್ಲ ಸುರಿಸ್ತಾ ಬಂದ. ಬಾಣಗಳ ಸುರಿಮಳೆ ಆ ರೀತಿಯಾಗಿ ಸುರಿಸ್ತಾ ಬಂದಾಗ ತಂ ಮಹಾಘನವತ್ ಆಭಾತೀತಿ. ದೊಡ್ಡ ಕಪ್ಪಾದ ಮೋಡದಂತೆ ಅವನು ಕಾಣಿಸಿದಂತೆ. ಬೃಹತ್ ಶರೀರ, ಅವನು ದೊಡ್ಡ ಮೋಡದಂತೆ ಇತ್ತು. ಸ್ತನಯಿತ್ನು ಘೋಷಂ. ಆ ರೀತಿಯಾಗಿ ಘೋಷಣೆಯನ್ನು ಮಾಡ್ತಾ ಬಂದ. ಮೇಘದಂತೆ ಘೋಷಣೆಯನ್ನು ಮಾಡ್ತಾ ಬಂದ. ಮಳೆಯನ್ನು ಸುರಿಸುವಂತೆ ಮೋಡದಂತೆ ಅವನು ಪ್ರಕಾಶಮಾನನಾಗಿ ಇದ್ದ. ಏತಾದೃಶಂ ಅತಿಕಾಯಂ, ಅಂಥ ಒಂದು ಅತಿಕಾಯನನ್ನು ಆತ್ತೇ ಶ್ವಸನಃ ಆತ್ತ ಶರಾಸನಃ ಸೌಮಿತ್ರಿ ಲಕ್ಷ್ಮಣ ಸಮೀರ ವಾಯು ಮೇಘಂ ಯಥಾ ನಿವಾರಯಾಮಾಸ. ಅಂಥವನನ್ನು ಲಕ್ಷ್ಮಣ ದೇವರು ಓಡಿಸ್ತಾರೆ. ಲಕ್ಷ್ಮಣ ಹೇಗೆ ಮೇಘವನ್ನು ಓಡಿಸೋದು ಯಾವುದು? ಗಾಳಿ. ಒಂದು ಗಾಳಿ ಬಂತಂದರೆ ಸಾಕು, ಮೋಡಗಳೆಲ್ಲ ಏನಾಗ್ತದೆ? ಚೆಲ್ಲಾಪಿಲಿಯಾಗಿ ಆಗ್ತದೆ, ಅಥವಾ ಬೇರೆಲ್ಲ ದೂರ ಹೋಗ್ಬಿಡುತ್ತೆ. ಅದೇ ರೀತಿಯಾಗಿ ಲಕ್ಷ್ಮಣನು ಆ ಮೇಘದಂತೆ ಇದ್ದ ಅತಿಕಾಯನನ್ನು ಓಡಿಸಿದರು. ತಡೆದರು ಅಂತ ಅರ್ಥ. ವವರ್ಷುತುಸ್ತಾವತಿ ಮಾತ್ರ ವೀರ್ಯೌ ಶರಾನ್ ಸುರೇಶಾಶನಿ ತುಲ್ಯವೇಗಾನ್ ತಮೋಮಯಂ ಚಕ್ರತುರಂತರಿಕ್ಷಂ ಸ್ವಶಿಕ್ಷಯಾ ಕ್ಷಿಪ್ರತರಾಸ್ತ್ರಭಾಣೈಃ. ತೌ ಲಕ್ಷ್ಮಣ ಅತಿಕಾಯೌ ಅತಿಮಾತ್ರಂ ಅಧಿಕಂ ವೀರ್ಯಂ ಪರಾಕ್ರಮ. ಅವರಿಬ್ಬರ ಮಧ್ಯದಲ್ಲಿ ಯುದ್ಧ ಆಯಿತು. ಯಾರಿಗೆ? ಲಕ್ಷ್ಮಣನಿಗೂ ಅತಿಕಾಯನಿಗೂ. ಇಬ್ಬರು ಭಾರಿ ಪರಾಕ್ರಮಿಗಳು. ತಥಾ ಸುರೇಶಸ್ಯ ಇಂದ್ರಸ್ಯ ಆಶನಿಃ. ಇಂದ್ರನ ಆಯುಧ ಯಾವುದು? ವಜ್ರಾಯುಧ. ಆ ವಜ್ರಕ್ಕೆ ಸದೃಶವಾದ ವೇದದಿಂದ ಬಾಣಗಳನ್ನು ಸುರಿಸ್ತಾ ಇದ್ದರಂತೆ. ಇವರು ಅವ್ರ ಮೇಲೆ ಸುರಿಸೋದು, ಅವರು ಇವ್ರ ಮೇಲೆ ಸುರಿಸೋದು. ಅದು ಹೇಗಿತ್ತು? ಇಂದ್ರದೇವರ ಆಯುಧ ವಜ್ರಾಯುಧದಂತೆ ಇತ್ತು, ವೇಗವಾಗಿ ಇತ್ತು. ಕ್ಷಿಪ್ರತರೈಃ ಅಧಿವೇಗವದ್ಭಿಃ ಅಸ್ತ್ರಮಂತ್ರಿತೈಃ. ಅಸ್ತ್ರ ಅಂದರೆ ಮಂತ್ರಿತವಾದ ಬಾಣ. ಅದು
ಮಂತ್ರಿತೈಃ ಬಾಣೈಃ ಸ್ವಶಿಕ್ಷೆಯ ಅಭ್ಯಾಸೇನ ಅಂತರಿಕ್ಷಂ ಗಗನಂ ತಮೋಮಯಂ ಅಂಧಕಾರಪೂರ್ಣಂ ಚಕ್ರತುಃ. ಇವರು ಬೀಳಿಸಿದ ಬಾಣಗಳಿಂದ ಏನಾಯಿತು, ಎಲ್ಲ ಕಡೆ ಕತ್ಲೆ ಆಗೋಯ್ತಂತೆ. ಅಷ್ಟು ಬಾಣಗಳು. ಸೂರ್ಯ ಬಿದ್ದರೇ ಅಂಧಕಾರ ಹೋಗೋದು. ಸೂರ್ಯನ ಕಿರಣ ಬೀಳದಷ್ಟು ಬಾಣಗಳು ಆಕಾಶದಲ್ಲಿ ಬಂದವು, ಅದರಿಂದ ಎಲ್ಲ ಕಡೆ ಕತ್ಲಾದವು ಅಂತ ಹೇಳ್ತಾ ಇದ್ದಾರೆ. ಶರೈಶರಾಣಸ್ಯ ನಿವಾರ್ಯ ವೀರ್ಯಃ ಸೌಮಿತ್ರಿರಸ್ತ್ರಾಣಿ ಮಹಾಸ್ತ್ರಜಾಲೈಃ ಚಿಚ್ಛೇದ ಬಾಹು ಶಿರಸಾ ಸಹೈವ ಚತುರ್ಭುಜೋ ಭೂತ್ಸ ಪುನರ್ದ್ವಿಶೀರ್ಷಃ. ಆ ವೀರನಾದ ಸೌಮಿತ್ರಿಹಿ, ಸುಮಿತ್ರೆಯ ಮಗನಾದ ಲಕ್ಷ್ಮಣ ಶರೈಹಿ ಬಾಣಗಳಿಂದ ಆ ಅತಿಕಾಯನ ಬಾಣಗಳನ್ನೆಲ್ಲ ತಡೆ ಮಾಡಿ, ಮಹದ್ಭಿಹಿ ಅಸ್ತ್ರಜಾಲೈಹಿ, ಅವನು ಮಾಡಿದ ಮಹಾಸ್ತ್ರ, ಮಾಯಾಸ್ತ್ರ, ಮೋಹನಾಸ್ತ್ರ ಇತ್ಯಾದಿಗಳೆಲ್ಲ ಇತ್ತು. ಅದನ್ನೆಲ್ಲವನ್ನು ಕೂಡ ಲಕ್ಷ್ಮಣ ದೇವರು ಬಾಣಗಳಿಂದ ತಡೆ ಮಾಡಿ ಅವನ ಎರಡು ಬಾಹುಗಳನ್ನು, ಬಾಹುದ್ವಯಂ ಶಿರಸಾ ಸಹ, ತಲೆ, ಎರಡು ಬಾಹು ಒಂದು ತಲೆ, ಅದನ್ನು ಕತ್ತರಿಸಿದರಂತೆ. ಯಾರು? ಲಕ್ಷ್ಮಣ ದೇವರು. ಯಾರ ತಲೆಯನ್ನು? ಅತಿಕಾಯನ ತಲೆ ಮತ್ತು ಅತಿಕಾಯನ ಎರಡು ಬಾಹುಗಳನ್ನು ಕತ್ತರಿಸಿದಾಗ ಏನಾಯಿತು, ಪುನಃ ಬಾಹೋ ಶಿರಚ್ಛೇದಾನಂತರಂ ಸಹ ಅತಿಕಾಯ ದ್ವಿಶೀರ್ಷಃ ಚತುರ್ಭುಜಶ್ಚ ಅಭೂ. ಅವನಿಗೆ 2 ತಲೆ 4 ಕೈ ಬಂದೋಯ್ತು. ಕಟ್ ಮಾಡಿದಷ್ಟು ಅವನಿಗೆ ಏನಾಯಿತು, ಬೆಳೆಯಕ್ಕೆ ಶುರುವಾದ. ಒಂದು ತಲೆ ಕತ್ತರಿಸಿದರೆ 2 ತಲೆ ಬಂತು, 2 ಕೈ ಕತ್ತರಿಸಿದರೆ 4 ಕೈ ಬಂದೋಯ್ತು. ಏನು ಮಾಡಬೇಕು? ಅಷ್ಟೋ ಕಷ್ಟಪಟ್ಟು ಬಾಣಗಳನ್ನೆಲ್ಲ ಬಿಟ್ಟು ಸಂಹಾರ ಮಾಡಿದರೆ ಅವನೇನಾದ, ಮತ್ತೆ ಬೆಳೆದ. ಚಿನ್ನೇಷು ತೇಷು ದ್ವಿಗುಣಾಸ್ಯ ಬಾಹು ಪುನಃ ಪುನಃ ಸೋತ ಬಭೂವ ವೀರಃ ಉವಾಚ ಸೌಮಿತ್ರಿಮಥಾಂತರಾತ್ಮ ಸಮಸ್ತಲೋಕಸ್ಯ ಮರುದ್ವಿಷನ್ನಂ. ಎಷ್ಟು ಬಾರಿ ಲಕ್ಷ್ಮಣದೇವರು ಕಟ್ ಮಾಡಿದರೂ ಕೂಡ ಮತ್ತೆ ಮತ್ತೆ ಬೆಳೀತಾ ಇತ್ತಂತೆ ಆ ಬಾಣ ಮತ್ತು ಆ ಭುಜಗಳು ಮತ್ತು ತಲೆಗಳು. ಅಥ ಅನಂತರಂ ವಿಷನ್ನಂ. ಎಷ್ಟು ಬಾರಿ ಬಿಡೋದು ಲಕ್ಷ್ಮಣನಿಗೆ ಏನಾಯಿತು, ಶ್ರಮ ಆಯಿತು. ಎಷ್ಟು ಸಲ ಬಿಟ್ಟರು ತಿರುಗಿ ಬೆಳೀತಾ ಇದೆ, ಎಷ್ಟು ಅಂತ ಬಿಡೋದು. ಶ್ರಮ ಆದಾಗ ಅಂತರ್ಯಾಮಿಯಾದ ವಾಯುದೇವರು ಅವನಿಗೆ ಒಂದು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಸರ್ವಾಂತರ್ಯಾಮಿ, ಎಲ್ಲರ ಒಳಗಿದ್ದು ಶ್ವಾಸೋಚ್ಛ್ವಾಸವನ್ನು ಮಾಡತಕ್ಕವರು ವಾಯುದೇವರು. ಅಂಥ ವಾಯುದೇವರು ಲಕ್ಷ್ಮಣನ ಒಳಗಿದ್ದು ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಏನು, ಅತಿಕಾಯನನ್ನು ಕೊಲ್ಲುವ ಒಂದು ಉಪಾಯವನ್ನು ವಾಯುದೇವರು ಲಕ್ಷ್ಮಣನಿಗೆ ಉಪದೇಶವನ್ನು ಮಾಡ್ತಾರೆ. ಅದೇನೆಂಬ ವಿಚಾರವನ್ನು ಮತ್ತೆ ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣೋರಮೇ ಪರಮಸುವ್ರತ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.